ನಮಸ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಆವರಣದಲ್ಲಿ ಕೆಲವು ರೀತಿಯ ಸಸ್ಯಗಳನ್ನು ಬೆಳೆಸೋದ್ರಿಂದ ನಕಾರಾತ್ಮಕ ಫಲಿತಾಂಶಗಳು ಉಂಟಾಗಬಹುದು. ಪಪ್ಪಾಯಿಯಂತಹ ಸಸ್ಯಗಳಲ್ಲಿ ಒಂದು ತಜ್ಞರು ಹೇಳುವ ಪ್ರಕಾರ ಮನೆಯ ಮುಂದೆ ಪಪ್ಪಾಯಿ ಗಿಡ ಇರುವುದು ಒಳ್ಳೆದಲ್ವಂತೆ. ಮನೆಯ ಮುಂದೆ ತಪ್ಪಾಗಿಯೂ ಕೂಡ ಪಪ್ಪಾಯಿ ಬೆಳೆದ್ರು ಅದನ್ನು ತಕ್ಷಣ ಬೇರು ಸಹಿತ ಕಿತ್ತು ಬೇರೆಡೆಗೆ ನೆಡಬೇಕಂತೆ. ಇದು ವಾಸ್ತುಶಾಸ್ತ್ರರು ಹೇಳಿರುವಂತಹ ಪ್ರಕಾರ. ನಿಮ್ಮ ಮನೆಯ ಮುಂದೆ ಪಪ್ಪಾಯಿ ಮರವನ್ನ ನೆಟ್ರೆ ಆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ದೂರವಾಗುತ್ತಂತೆ. ಹಾಗೆಯೇ ಅದಕ್ಕಾಗಿಯೇ ನಿಮ್ಮ ಮನೆಯ ಮುಂದೆ ಪಪ್ಪಾಯಿ ಮರವನ್ನ ನೆಡಬಾರ್ದು. ಪಪ್ಪಾಯಿ ಗಿಡವನ್ನ ಅಶುಭದ ಚಿಹ್ನೆ ಎಂದು ಕೂಡ ಪರಿಗಣಿಸಲಾಗುತ್ತಂತೆ. ನಿಮ್ಮ ಮನೆಯ ಆವರಣದಲ್ಲಿ ಪಪ್ಪಾಯಿ ಗಿಡ ನೆಟ್ರೆ ಖಂಡಿತ ನೀವು ಮನೆಯಲ್ಲಿ ಯಾವಾಗಲೂ ಕೂಡ ಆರ್ಥಿಕ ತೊಂದರೆಗಳನ್ನ ಎದುರಿಸುವಂತಹ ಸಮಸ್ಯೆ ಬರುತ್ತಂತೆ. ಹಾಗೆಯೇ ಮನೆಯ ಮುಂದೆ ಅಥವಾ ಅಂಗಳದಲ್ಲಿ ಪಪ್ಪಾಯಿ ಗಿಡ ಇರೋದು ಮಕ್ಕಳಿಗೆ ದುಃಖ ಮತ್ತು ಆರೋಗ್ಯ ಸಮಸ್ಯೆ ಹಾಗೆ ಕಷ್ಟಗಳನ್ನ ಉಂಟು ಮಾಡದಂತೆ. ಇದು ವಾಸ್ತುಶಾಸ್ತ್ರಜ್ಞರು ಹೇಳುವಂತಹ ಪ್ರಕಾರ. ಅದಕ್ಕಾಗಿಯೇ ಮನೆಯ ಮುಂದೆ ಪಪ್ಪಾಯಿ ಮರವನ್ನ ನೆಡೋದು ಒಳ್ಳೆಯದಲ್ಲ. ನಮಸ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಆವರಣದಲ್ಲಿ ಕೆಲವು ರೀತಿಯ ಸಸ್ಯಗಳನ್ನು ಬೆಳೆಸೋದ್ರಿಂದ ನಕಾರಾತ್ಮಕ ಫಲಿತಾಂಶಗಳು ಉಂಟಾಗಬಹುದು. ಪಪ್ಪಾಯಿಯಂತಹ ಸಸ್ಯಗಳಲ್ಲಿ ಒಂದು ತಜ್ಞರು ಹೇಳುವ ಪ್ರಕಾರ ಮನೆಯ ಮುಂದೆ ಪಪ್ಪಾಯಿ ಗಿಡ ಇರುವುದು ಒಳ್ಳೆದಲ್ವಂತೆ. ಮನೆಯ ಮುಂದೆ ತಪ್ಪಾಗಿಯೂ ಕೂಡ ಪಪ್ಪಾಯಿ ಬೆಳೆದ್ರು ಅದನ್ನು ತಕ್ಷಣ ಬೇರು ಸಹಿತ ಕಿತ್ತು ಬೇರೆಡೆಗೆ ನೆಡಬೇಕಂತೆ. ಇದು ವಾಸ್ತುಶಾಸ್ತ್ರರು ಹೇಳಿರುವಂತಹ ಪ್ರಕಾರ. ನಿಮ್ಮ ಮನೆಯ ಮುಂದೆ ಪಪ್ಪಾಯಿ ಮರವನ್ನ ನೆಟ್ರೆ ಆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ದೂರವಾಗುತ್ತಂತೆ. ಹಾಗೆಯೇ ಅದಕ್ಕಾಗಿಯೇ ನಿಮ್ಮ ಮನೆಯ ಮುಂದೆ ಪಪ್ಪಾಯಿ ಮರವನ್ನ ನೆಡಬಾರ್ದು. ಪಪ್ಪಾಯಿ ಗಿಡವನ್ನ ಅಶುಭದ ಚಿಹ್ನೆ ಎಂದು ಕೂಡ ಪರಿಗಣಿಸಲಾಗುತ್ತಂತೆ. ನಿಮ್ಮ ಮನೆಯ ಆವರಣದಲ್ಲಿ ಪಪ್ಪಾಯಿ ಗಿಡ ನೆಟ್ರೆ ಖಂಡಿತ ನೀವು ಮನೆಯಲ್ಲಿ ಯಾವಾಗಲೂ ಕೂಡ ಆರ್ಥಿಕ ತೊಂದರೆಗಳನ್ನ ಎದುರಿಸುವಂತಹ ಸಮಸ್ಯೆ ಬರುತ್ತಂತೆ. ಹಾಗೆಯೇ ಮನೆಯ ಮುಂದೆ ಅಥವಾ ಅಂಗಳದಲ್ಲಿ ಪಪ್ಪಾಯಿ ಗಿಡ ಇರೋದು ಮಕ್ಕಳಿಗೆ ದುಃಖ ಮತ್ತು ಆರೋಗ್ಯ ಸಮಸ್ಯೆ ಹಾಗೆ ಕಷ್ಟಗಳನ್ನ ಉಂಟು ಮಾಡದಂತೆ. ಇದು ವಾಸ್ತುಶಾಸ್ತ್ರಜ್ಞರು ಹೇಳುವಂತಹ ಪ್ರಕಾರ. ಅದಕ್ಕಾಗಿಯೇ ಮನೆಯ ಮುಂದೆ ಪಪ್ಪಾಯಿ ಮರವನ್ನ ನೆಡೋದು ಒಳ್ಳೆಯದಲ್ಲ.